ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನದಿಂದ ನನಗೆ ಈ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನನ ವಿಸಿಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ನಾವು ಗೌಡಗೆರೆಗೆ ಹೋಗಿದ್ವಿ. ಇದು ಚನ್ನಪಟ್ಟಣದಿಂದ ಒಂದು 16 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಬ್ಯಾಂಗ್ಳೂರಿಂದ 2 ಅವರ್ಸ್ ಹಿಡಿಯುತ್ತೆ, ಇಲ್ಲಾಂದರೆ 1.5 ಅವರ್, ಸಮ್ಟೈಮ್ಸ್ 2 ಅವರ್ಸ್ ತಗೊಳುತ್ತೆ. ತುಂಬ ಪ್ರಸಿದ್ಧವಾದ ಸ್ಥಳ. ಫ್ರೈಡೇ, ಟ್ಯೂಸ್ಡೇ ಹಾಗೂ ಸಂಡೇ ತುಂಬ ಕ್ರೌಡ್ ಇರುತ್ತೆ. ಸೊ ನಾವು ಸ್ಯಾಟರ್ಡೇ ವಿಸಿಟ್ ಮಾಡಿದ್ವಿ. ಅಂದರೆ ಕ್ರೌಡ್ ಇಲ್ಲದಲೇ ಆರಾಮಾಗಿ ದೇವ್ರು ನೋಡಬೇಕು, ಎಲ್ಲ ದಿವಸನೂ ಒಂದೇ ಅಂತ ನಾವು ಡಿಸೈಡ್ ಮಾಡಿಕೊಂಡು ಸ್ಯಾಟರ್ಡೇ ಹೋಗಿದ್ವಿ. ಈವ್ನಿಂಗ್ ಟೈಮ್ ಹೋಗಿದ್ರಿಂದ ಬಿಸಿಲೂ ಇರಲಿಲ್ಲ, ಮಳೆನೂ ಇರಲಿಲ್ಲ. ಪ್ಲೆಸೆಂಟ್ ವೆದರಲ್ಲಿ ತುಂಬ ಚೆನ್ನಾಗಿ ದರ್ಶನವನ್ನು ಮಾಡಿದ್ವಿ. ಇಲ್ಲಿ ಹೀಗೆ ಉಪ್ಪಿನ ಆರತಿಯನ್ನು ಮಾಡಿ ಇಲ್ಲಿ ಉಪ್ಪನ್ನು ಸುರಿಯುವಂಥ ಒಂದು ರಿಚುವಲ್ ಕೂಡ ಇದೆ. ಹಾಗೆ ನಾವು ಮೊದಲಿಗೆ ಆ ತೆಂಗಿನಕಾಯನ್ನು ಹರಕೆ ಕಟ್ಟೋರು 100 ರೂಪಾಯಿ ಕೊಟ್ಬಿಟ್ಟು ತೆಂಗಿನಕಾಯನ್ನು ತೊಗೊಂಡ್ಬಿಟ್ಟು ಹಾಗೆ ಅಲ್ಲಿ ಬಸಪ್ಪ ಅಂತ ದೇವರಿದೆ, ಆ ಬಸಪ್ಪ ದೇವರಿಗೆ ಪ್ರದಕ್ಷಿಣೆ ಮಾಡಬೇಕು. ಹಾಗೆ ಚಾಮುಂಡೇಶ್ವರಿ ಅಮ್ಮನವ್ರ ಹತ್ರ ಹೋಗ್ಬಿಟ್ಟು ಆ ತೆಂಗಿನಕಾಯನ್ನು ಇಟ್ಬಿಟ್ಟು ಪೂಜೆ ಮಾಡಿಸಿ ಸಂಕಲ್ಪ ಮಾಡಿಸಿ ನಂತರ ತೊಗೊಂಡೋಗ್ಬಿಟ್ಟು 3 ಪ್ರದಕ್ಷಿಣೆ ಮಾಡಿ ಈ ಬಸಪ್ಪನ ದೇವಸ್ಥಾನದಲ್ಲಿ ನಮ್ದು ಏನಿದೆ ವಿಶಸ್ ಅಂತ ಅರ್ಕೆ ಮಾಡ್ಕೊಂಬಿಟ್ಟು ಕಟ್ಟಬೇಕು. ಫ್ರೈಡೇ ಮತ್ತು ಟ್ಯೂಸ್ಡೇ, ಸಂಡೇಸ್ ಎಲ್ಲ ಹೋದರೆ ಈ ಬಸಪ್ಪನ ದೇವಸ್ಥಾನದಲ್ಲಿ ನೀರನ್ನು ಕೂಡ ಹಾಕ್ತಾರೆ. ಅದರಿಂದ ನಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಅಂತ ಅಲ್ಲಿನ ಜನ ನಂಬಿದ್ದಾರೆ. ಹಾಗೆ ಎಷ್ಟೊಂದು ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಈ ಥರ ಕಾಯಿ ಕಟ್ಟು ಹೋಗಿರೋದ್ರಿಂದ. ಅವ್ರು ಏನು ಅಂದ್ಕೊಂಡಿದ್ದಾರೋ ಅದೆಲ್ಲ ವಿಶಸ್ ಕೂಡ ನೆರವೇರಿದೆ. ಹಾಗೆ ಗರ್ಭಗುಡಿಯಲ್ಲಿ ಚಾಮುಂಡೇಶ್ವರಿ ದೇವರು ಕೂಡ ತುಂಬ ಚೆನ್ನಾಗಿದ್ದಾರೆ. ಇಲ್ಲಿ ಗರ್ಭಗುಡಿ ಇದೆಯಲ್ಲ ಅಲ್ಲಿ. ಹಾಗೆ ಇಲ್ಲಿ ದಶಾವತಾರಗಳಾದ ವಿಷ್ಣುವಿನ 10 ಅವತಾರಗಳನ್ನು ಕೂಡ ಈ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ವಾತಾವರಣ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 9 ಗಂಟೆವರೆಗೂ ದರ್ಶನ ಇರುತ್ತೆ. ಹಾಗೆ ಅನ್ನದಾಸೋಹ ಕೂಡ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಇದು 60 ಅಡಿ ಇರುವಂತಹ ಪಂಚಲೋಹದ ಚಾಮುಂಡೇಶ್ವರಿ ತಾಯಿ. ತುಂಬ ಎತ್ತರವಾಗಿದೆ, ತುಂಬಾ ಆಕರ್ಷಕವಾಗಿದೆ. ಇಲ್ಲಿ ಗರ್ಭಗುಡಿಯಲ್ಲಿ ಚಾಮುಂಡೇಶ್ವರಿ ದೇವಿ ಇದೆ. ಥ್ಯಾಂಕ್ ಯು.